ಇನ್ನು ರೈಲ್ವೆ ನಿಲ್ದಾಣದಲ್ಲೂ ಕೂಡ ಹೊಸ ವರ್ಷವನ್ನ ಆಚರಣೆ ಮಾಡಲಾಯಿತು. ಸುದೀರ್ಘ ಅಥವಾ ದೀರ್ಘ ರೈಲು ಹಾರ್ನ್ ಹೊಡೆದು ಹೊಸ ವರ್ಷಕ್ಕೆ ಸ್ವಾಗತ. ಹೊಸ ವರ್ಷವನ್ನ ವಿನೂತನವಾಗಿ ಸ್ವಾಗತಿಸಿದ ರೈಲ್ವೆ ಇಲಾಖೆ. ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಪ್ರಯಾಣಿಕರ ಸಂಭ್ರಮ ಕಂಡು ರೈಲ್ವೆ ಸಿಬ್ಬಂದಿಯೂ ಕೂಡ ಫುಲ್ ಹ್ಯಾಪಿ ಆದರು. ದೀರ್ಘ ಹಾರ್ನ್ ಕೇಳಿ ನೆರೆದಿದ್ದವರು ದಿಲ್ ಖುಷ್ ಆದರು. 2026ರನ್ನ ಸ್ವಾಗತ ಮಾಡಿದ ಮುಂಬೈ ರೈಲ್ವೆ ಸಿಬ್ಬಂದಿ. ಮುಂಬೈನಲ್ಲಿ ಡಿಫರೆಂಟ್ ಸೆಲೆಬ್ರೇಷನ್. 2026ರ ಸೆಲೆಬ್ರೇಷನ್ ದೇಶದಾದ್ಯಂತ ಆಚರಣೆ ಮಾಡಲಾಯಿತು. ನಿನ್ನೆ ದಿವಸ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ತರಹದಲ್ಲಿ ಬೇರೆ ಬೇರೆ ಸಾಮೂಹಿಕ ಸಂಭ್ರಮಾಚರಣೆ. ಕೇಕ್ ಕತ್ತರಿಸುವುದರ ಮುಖಾಂತರ, ಡ್ಯಾನ್ಸ್ ಹೇಳುವುದರ ಮುಖಾಂತರ, ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸುವುದರ ಮುಖಾಂತರ, ಸಂಗೀತ ರಸಮಂಜರಿ ಕಾರ್ಯಕ್ರಮದ ಮುಖಾಂತರ, ಆರ್ಕೆಸ್ಟ್ರಾ ಕಾರ್ಯಕ್ರಮದ ಮುಖಾಂತರ, ಹೀಗೆ ಅನೇಕ ತರಹದಲ್ಲಿ ಡಿಫ್ರೆಂಟ್ ಆದಂತಹ ಸೆಲೆಬ್ರೇಷನ್ ಆಚರಣೆ ಮಾಡಲಾಯಿತು. ಇಲ್ಲಿ ಇದಕ್ಕೂ ಡಿಫ್ರೆಂಟ್ ಆಗಿ ರೈಲ್ವೆ ಸ್ಟೇಷನ್ನಲ್ಲಿ ದೀರ್ಘ ರೈಲುಗಳನ್ನು ನಿಂತ್ಕೊಂಡಿರ್ತಾವಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ, ಆ ರೈಲುಗಳು ದೀರ್ಘವಾದ ಹಾರ್ನ್ ಹೊಡೆಯುವ ಮುಖಾಂತರವಾಗಿ 2026ರನ್ನ ಸ್ವಾಗತ ಮಾಡಿದೆ. ದೀರ್ಘ ರೈಲು ಹಾರ್ನ್ ಹೊಸ ವರ್ಷಕ್ಕೆ ಸ್ವಾಗತ. ಹೊಸ ವರ್ಷವನ್ನು ವಿನೂತನವಾಗಿ ಸ್ವಾಗತಿಸಿದ ರೈಲ್ವೆ ಇಲಾಖೆ. ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹದ್ದು. ಪ್ರಯಾಣಿಕರ ಸಂಭ್ರಮ ಕಂಡು ರೈಲ್ವೆ ಸಿಬ್ಬಂದಿ ಫುಲ್ ಹ್ಯಾಪಿ ಆಗಿದ್ದಾರೆ. ದೀರ್ಘ ಹಾರ್ನ್ ಕೇಳಿ ನೆರೆದಿದ್ದವರು ದಿಲ್ ಖುಷ್ ಆದರೂ 2026 ಸ್ವಾಗತ ಮಾಡಿದ ಮುಂಬೈ ರೈಲ್ವೆ ಸಿಬ್ಬಂದಿ. ಮುಂಬೈನಲ್ಲಿ ಡಿಫ್ರೆಂಟ್ ಸೆಲೆಬ್ರೇಷನ್, ಅದರ ಒಂದು ಝಲಕ್ ಇದೆ, ನೋಡ್ಕೊಂಡು ಬನ್ನಿ. ಇನ್ನೊಂದು ಸುದ್ದಿ ಇದೆ ಅನ್ಸುತ್ತಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.